ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಡಿಸೈನ್ ಆಗಿರುವಂತ ದಿಂಡನ್ನ ಹಾಕೋದನ್ನು ಹೇಳ್ಕೊಡ್ತೀನಿ. ಅದಕ್ಕಾಗಿ ನಾನು ಇವಾಗ ಕಾಡ್ ಮಲ್ಗೆನ ತಗೊಂಡಿದ್ದೀನಿ. ನೋಡಿ, ಈ ರೀತಿ ವೈಟ್ ಆಗಿ ಇರುತ್ತೆ. ಇದು ಒರಿಜಿನಲ್ ಕಾಡು ಮಲ್ಗೆ. ಇದಕ್ಕೆ ಕಲರ್ಗೋಸ್ಕರ ನೋಡಿ ಈ ರೀತಿ ಸಣ್ಣ ಕೆಂಪು ಗುಲಾಬಿನ ತಗೊಂಡಿದ್ದೀನಿ. ಹಾಗೇನೆ ನೋಡಿ ಈ ರೀತಿ ಪತ್ರ ತಗೊಂಡಿದ್ದೀನಿ. ಈ ಪತ್ರನ ಪನ್ನೀರ್ ಪತ್ರೆ ಅಂತ ಕರೀತಾರೆ. ಇಷ್ಟನ್ನು ಯೂಸ್ ಮಾಡ್ಕೊಂಡು ಒಂದು ಚೆನ್ನಾಗಿರುವಂತ ದಿಂಡನ್ನ ಹೊಲಿಯೋದಿಕ್ಕೆ ಈ ರೀತಿಯಾಗಿರುವಂತ ಸೂಜಿ ತಗೊಂಡಿದ್ದೀನಿ. ದಪ್ಪನೆ 6 ಎಳೆದು ದಾರ ತಗೊಂಡಿದ್ದೀನಿ. ಅದನ್ನ ಇವಾಗ ಸೂಜಿಗೆ ನಾವು ಏರಿಸ್ಕೋಬೇಕಾಗತ್ತೆ. ದಾರನ 1 ಮೊಳದಷ್ಟು ನಾವು ಏರಿಸ್ಕೊಳ್ಳೋಣ. ಅದು ಒಂದು ಜಡೆ ಸುತ್ತು ಬರೋವಷ್ಟು ನಾವು ದಾರನ ಏರಿಸ್ಕೋಬೇಕಾಗತ್ತೆ. ಅದ್ರ ಡಬಲ್ ನಾವು ಏರಿಸ್ಕೋಬೇಕು. ಅದು ದಿಂಡು ಅಷ್ಟು ನಾವು ಮಾಡ್ಕೋಬೇಕಾಗತ್ತೆ. ನಾನು 1 ಮೊಳಕ್ಕಿಂತ ಜಾಸ್ತಿ ದಾರ ಉದ್ದನ ತಗೊಂಡಿದ್ದೀನಿ. ನೋಡಿ, ಈ ರೀತಿ ದಾರದ ಕೊನೆಯಲ್ಲಿ ಒಂದು ತೊಟ್ಟನ್ನ ಕಟ್ಕೋಬೇಕಾಗತ್ತೆ. ಪನ್ನೀರ್ ಪತ್ರೆ ತೊಟ್ಟಿರುತ್ತಲ್ಲ, ಅದನ್ನ ಬಿಗಿಯಾಗಿ ಕಟ್ಕೊಳ್ಳಿ. ನಾವು ಹೂವನ ಏರಿಸಿದಾಗ ದಾರದಿಂದ ಜಾರಬಾರ್ದು ಹೂವ. ಹಾಗಾಗಿ ಇವಾಗ ನಾನು ಒಂದು ಕೆಂಪು ಗುಲಾಬಿ ಹೂವನ ತಗೊಂಡು ತೊಟ್ಟನ್ನ ಕಟ್ ಮಾಡ್ಕೊಂಡು ಉಲ್ಟಾ ಏರಿಸ್ಕೊತಾ ಇದ್ದೀನಿ. ಹಾಗೇನೆ 2 ಪತ್ರೆನ ತಗೊಂಡು ಸಣ್ಣದಾಗಿ, ನಿಮ್ಗೆ ಎಷ್ಟು ಸಣ್ಣ ಪತ್ರೆ ಮಾಡ್ಕೊಳಕ್ಕೆ ರೌಂಡಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ. ಆ ರೀತಿ ಸಣ್ಣದಾಗಿ ಮಾಡ್ಕೊಂಡು ಪತ್ರನ ಏರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾವು ಕುತ್ತಿಗೆ ಭಾಗ ಹೂವು ಇರುತ್ತಲ್ಲ ಕಾಡ್ಮಲ್ಗೆ, ಅದು ಕುತ್ತಿಗೆ ಭಾಗದಲ್ಲಿ ನಾವು ಏರ್ಸ್ಕೋಬೇಕಾಗತ್ತೆ. ಜಾಸ್ತಿ ಉದ್ದ ಬಿಡ್ಬೇಡಿ, ದಪ್ಪ ಆಗ್ಬಿಡುತ್ತೆ ದಿಂಡು. ಹಾಗಾಗಿ ಇವಾಗ ಒಂದೊಂದಾಗೆ ಹೂವನ ನಾವು ಏರಿಸ್ತಾ ಹೋಗ್ಬೇಕಾಗತ್ತೆ. ನಾವು ಫಸ್ಟ್ ಹೂವ ಏರಿಸ್ತೀವಲ್ಲ, ಅದ್ರ ಪಕ್ಕನೇ ಇನ್ನೊಂದು ಹೂವ ಏರಿಸ್ಬೇಕು, ಅದ್ರ ಪಕ್ಕನೇ ಇನ್ನೊಂದು ಹೂವ ಏರಿಸ್ಬೇಕು. ಅದೇ ತರ 6 ಹೂವನ ನಾವು ಏರಿಸ್ಕೋಬೇಕಾಗತ್ತೆ. ನೀವು ಇನ್ನು ಜಾಸ್ತಿ 7-8 ಹೂವ ಬರ್ತಾ ಇದೆ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ದಪ್ಪ ದಿಂಡನ ಹಾಕ್ತಾ ಇದ್ದೀರಾ ಅಂತ ಅರ್ಥ. ನೀವು ಸಣ್ಣದಾಗೆ ಚೆನ್ನಾಗಿ ಜಡೆ ಮೇಲೆ ಕುತ್ಕೊಳ್ಳೋ ತರನೇ ಹೊಲಿಬೇಕು ಅಂತ ಅಂದ್ರೆ ಈ ತರ ನೀವು ಸಣ್ಣ ದಿಂಡಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಇದೇ ತರನೇ ನೀವು ಒಂದು 4 ಇಂಚ್ ಆಗುವಷ್ಟು ನೀವು ಏರಿಸ್ಕೋಬೇಕು ಹೂವನ. 4-5 ಇಂಚು ಅಂತ ಅಂದ್ರೆ ನಿಮ್ಮ ಜಡೆ ಅಳತೆ ಯಾವ ತರ ಇದೆ, ಎಷ್ಟು ಲೆಂತ್ ಇದೆ, ಎಷ್ಟು ದಪ್ಪ ಇದೆ, ಅದ್ರ ಅಳತೆ ಮೇಲೆ ನೀವು ಹೊಲ್ಕೊಳ್ಳಿ, ಚೆನ್ನಾಗ್ ಕಾಣುತ್ತೆ. ಅಂದಾಜ್ ಮೇಲೆ ಹೊಲ್ಕೊಂಡ್ರು ಆಗತ್ತೆ. ದಿಂಡಿಗೆ ಮಾಮೂಲಿ ನಾವು ಇಷ್ಟನ್ನೇ ಹಾಕೋದು. ಇದೇ ದಪ್ಪ ಇದೇ ಉದ್ದನೇ ಬರುತ್ತೆ. ಇನ್ನು ಬೇರೆ ಕಡೆ ಎಲ್ಲ ಮಾರ್ಕೆಟ್ ಅಲ್ಲಿ ಮಾರೋರು, ಹಾಗೇನೆ ಬೀದಿ ಮೇಲೆ ಮಾರೋರು, ಅವರೆಲ್ಲ ಲೆಂತ್ ಇನ್ನು ಕಮ್ಮಿನೇ ಮಾಡ್ತಾರೆ. ಇನ್ನು ಸ್ವಲ್ಪ ಮೋಟಾನಿಗೆ ಮಾಡಿ ಮಾರ್ತಾರೆ ಅವರು. ಅದು ನಿಮ್ಗೆ ಅನಿವಾರ್ಯ, ತಗೊಳ್ಳೇಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಏರ್ಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಬಿಗ್ಗೆ ಕುತ್ಕೊಳ್ಳುತ್ತೆ ಪ್ರೆಸ್ ಮಾಡೋದ್ರಿಂದ. ನೋಡಿ, ಒಂದ್ರ ಮೇಲೆ ಒಂದು ಹೂವು ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ನೀವ್ ಈ ತರ ಹೊಲ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ ಚೊಟ್ಟಪಟ್ಟನೆ ಹೋಗುತ್ತೆ, ಆದ್ರೂ ದಿಂಡು ಫೈನಲಿ ಚೆನ್ನಾಗ್ ಕಾಣುತ್ತೆ. ನಾವು ಸೂಜಿಯಿಂದ ದಾರಕ್ಕೆ ಹೂವನ್ನ ಎಳ್ಕೋಬೇಕಾದ್ರೆ ಕೇರ್ಫುಲ್ ಆಗಿ ಎಳ್ಕೋಬೇಕಾಗತ್ತೆ. ಅದು ಸ್ವಲ್ಪ ದಾರ ಸಿಗಾಕೊಂಡು ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನು ಸ್ವಲ್ಪ ನಾವು ಏರಿಸ್ಕೋಬೇಕಾಗತ್ತೆ. ಒಂದು 4-5 ಇಂಚು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಒಂದು ಬೆಳ್ಳು ಇರುತ್ತಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ಉದ್ದ ಹೊಲ್ಕೋಬೇಕಾಗತ್ತೆ. ನಾವು ಕಲರ್ ದಿಂಡ್ ಹಾಕ್ತಾ ಇರೋದು, ಅದಕ್ಕೋಸ್ಕರ ನಾನು ಈ ಅಳತೆನ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ್ಲೂ ಅಷ್ಟೇ ನಾವು ಸ್ವಲ್ಪ ಏರಿಸ್ಬಿಟ್ಟು ಮತ್ತೆ ಏರಿಸ್ತೀವಲ್ಲ, ನಾವು ಹಾಕಿರುವಂತ ಲಾಸ್ಟ್ನೇ ಹೂವ ಫಸ್ಟ್ನೇ ಸಲ ಏರ್ಸಿರೋದು, ನಾವು ಸೆಕೆಂಡ್ನೇ ಸಲ ಏರ್ಸಿರೋ ಫಸ್ಟ್ನೇ ಹೂವ ಜಾಯಿಂಟ್ ಆಗ್ಬೇಕು. ಆ ರೀತಿ ನಾವು ಕೂರಿಸ್ಕೋಬೇಕಾಗತ್ತೆ ಹೂವನ. ನೋಡಿ, ಇಷ್ಟು ಉದ್ದ ಸಾಕಾಗುತ್ತೆ. ಇಷ್ಟು ಉದ್ದ ಆದ್ಮೇಲೆ ನಾನು ಇವಾಗ ಮತ್ತೆ ಗುಲಾಬಿನ ಹಾಕೋತಾ ಇದ್ದೀನಿ, ಕೆಂಪು ಗುಲಾಬಿನ. ಹಾಗೇನೆ 2 ಪತ್ರೆನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾವು ಉಲ್ಟಾ ಹಾಕೊಳ್ಳೋಗಿಲ್ಲ, ಸೀದಾನೆ ಹಾಕೋಬೇಕು. ಇವಾಗ ಫಸ್ಟ್ನೇ ಸಲ ಮಾತ್ರ ಉಲ್ಟಾ ಹಾಕೋಬೇಕಾಗತ್ತೆ. ಅದ್ರ ಮೇಲೆ ಇನ್ನೊಂದು ಗುಲಾಬಿನ ಹಾಕೋತಾ ಇದ್ದೀನಿ, ಅದನ್ನ ಸೀದಾ ಹಾಕೋತಾ ಇದ್ದೀನಿ. ಫಸ್ಟ್ ಗುಲಾಬಿನ ನಾನು ಉಲ್ಟಾ ಹಾಕೊಂಡಿರೋದು. ಅದೇ ತರ ಡಿಸೈನ್ ಆಗೆ ಬರ್ಬೇಕು. ಸ್ವಲ್ಪ ಗುಲಾಬಿನ ಒತ್ತಬೇಕಾಗತ್ತೆ. ಒತ್ತಿದ್ರೆ ಅದು ರೇಖೆ ಎಲ್ಲ ಬಂದು ಹೂವಿನ ಮೇಲೆ ಕುತ್ಕೊಳ್ಳುತ್ತೆ. ಅವಾಗ ತುಂಬಾ ಚೆನ್ನಾಗ್ ಕಾಣುತ್ತೆ, ದಿಂಡು ಒಂದೇ ಸಮಕ್ ಕಾಣುತ್ತೆ. ಇವಾಗ ನಾವು ಮತ್ತೆ ಹೂವನ ಏರಿಸ್ಕೊತಾ ಇದೀವಲ್ಲ, ಇದನ್ನ ಏರ್ಸಿದ್ದಾದ್ಮೇಲೆ ಕೂಡ ಗುಲಾಬಿಗೆ ಚೆನ್ನಾಗಿ ಅಟ್ಯಾಚ್ ಆಗ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಹೂವನ ಕೂರಿಸ್ಕೋಬೇಕಾಗತ್ತೆ. ಹಾಗೆ ತುಂಬಾ ಚೆನ್ನಾಗ್ ಕಾಣುತ್ತೆ. ನೋಡಿ, ನಾನು ಇಷ್ಟು ಹೂವನ ಏರಿಸ್ಕೊಂಡಿದೀನಿ.
ಇವಾಗ ಏರಿಸ್ಕೊಂಡಿರುವಂತ ಹೂವನ್ನ ನಾವು ದಾರಕ್ಕೆ ಎಳ್ಕೋಬೇಕಾಗತ್ತೆ. ಎಳ್ಕೋಬೇಕಾದ್ರೆ ನೋಡಿ ಈ ರೀತಿ ಗುಲಾಬಿಗೆ ಚೆನ್ನಾಗ್ ಅಂಟ್ಕೋಬೇಕು. ನೋಡಿ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ, ನೀವು ಅದೇ ತರ ಕಲರ್ನ ಕುಂಡಿಸ್ಕೊಂಡ್ರೆ ದಿಂಡು ತುಂಬಾ ಚೆನ್ನಾಗ್ ಬರುತ್ತೆ. 100% ಗ್ಯಾರಂಟಿ. ಇದೇ ತರನೇ ಹೊಲ್ಕೊಳ್ಳಿ. ಈ ದಿಂಡು ಏನಾದ್ರು ನಿಮ್ ಜಡೆಗ್ ಮುಟ್ಕೊಂಡ್ರೆ ನಿಮ್ ಜಡೆನೇ ನೋಡ್ತಾ ಇರ್ತಾರೆ, ಅಷ್ಟು ಚೆನ್ನಾಗ್ ಕಾಣುತ್ತೆ. ಇದು ಮಾರ್ಕೆಟ್ ಅಲ್ಲಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ನೀವು ಹಾಗೆ ತಂದು ಈ ತರ ಹೊಲ್ಕೊಳ್ಳೋದಾದ್ರೆ ತುಂಬಾ ಕಮ್ಮಿ ಬೆಲೆಗೆ ನೀವು ಮಾಡ್ಕೋಬಹುದು ಇದನ್ನ. ನೋಡಿ ಅಷ್ಟೇ ದಿಂಡು ಕೆಳಗೆ ಎಷ್ಟು ಹಾಕಿದ್ನೋ ಅಷ್ಟೇ ದಿಂಡನ್ನ ನಾನು ಮೇಲೂ ಸಹ ಹಾಕೊಂಡಿದೀನಿ. ಇವಾಗ ಮೇಲ್ಗಡೆ ಕಲರ್ನ ನಾವು ಹಾಕೋಬೇಕಾಗತ್ತೆ. ಒಂದೇ ಅಳತೆಯಲ್ಲಿ ದಿಂಡನ್ನ ಇವಾಗ ನಾನು ಹಾಕೊಂಡಿದೀನಿ. ಇವಾಗ ನಾವು ಮೇಲ್ಗಡೆ ಕಲರ್ನ ಹಾಕೋಬೇಕಾಗುತ್ತೆ. ಮೇಲ್ಗಡೆ ಕಲರ್ಗೆ ಫಸ್ಟ್ ಪನ್ನೀರ್ ಪತ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೂಜಿಗೆ ಚುಚ್ಕೊಳ್ಳೋಣ. ಹಾಗೇನೆ ಒಂದು ಕೆಂಪು ಗುಲಾಬಿನ ತೊಟ್ಟು ಮುಡ್ಕೊಂಡು ಈ ರೀತಿ ಸೀದಾ ನಾವು ಚುಚ್ಕೊಳ್ಬೇಕಾಗತ್ತೆ. ಫಸ್ಟ್ನೇ ಸಲ ಹಾಕಿದ್ದು ಉಲ್ಟಾ ಹಾಕಿದ್ವಿ, ಈಗ ಲಾಸ್ಟ್ನೇ ಸಲ ಹಾಕ್ತಾ ಇರೋದು ಸೀದಾ ಹಾಕ್ತಾ ಇದೀವಿ. ಇದು ಫೈನಲ್ ಟಚ್. ಪನ್ನೀರ್ ಪತ್ರೆ ತೊಟ್ಟಿರುತ್ತಲ್ಲ, ನೀಟಾಗಿ ಒಂದ್ ದಪ್ಪ ತಗೊಂಡ್ಬಿಟ್ಟು ಚುಚ್ಕೊಂಡು ಈ ರೀತಿ ಬಿಗ್ಗೆಗೆ ಅಮುಕ್ಬೇಕಾಗತ್ತೆ. ರೋಸ್ ಒಳಕ್ ಹೋಗ್ಬೇಕು. ಇವಾಗ ದಿಂಡು ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ಮಿಕ್ಕಿರೋ ಅಂತ ದಾರನ ನಾವು ಸೂಜಿಯಿಂದ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ನಾವು ಪತ್ರೆನ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಪತ್ರೆ ನಾವು ದಿಂಡಿಗಿಂತ ಆಚೆ ಬಂದಿದೆ, ಅದಕ್ಕೋಸ್ಕರ ನಾವು ಪತ್ರೆನ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ರೆ ಹೂವಿನ ತರನೇ ರೌಂಡ್ಗೆ ಕಾಣುತ್ತೆ. ಪತ್ರೆನುವೆ ಸಮವಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಪತ್ರೆನ ಕಟ್ ಮಾಡ್ಕೊಳ್ಳಿ. ಇವಾಗ ಫೈನಲಿ ದಿಂಡು ರೆಡಿ ಆಯ್ತು. ನೀವು ಈ ದಿಂಡನ್ನ ಹೇಗ್ ಬೇಕಾದ್ರೂ ಮುಟ್ಕೋಬಹುದು, ಉದ್ದಕ್ಕೂ ಮುಟ್ಕೋಬಹುದು, ರೌಂಡ್ ಆಗು ಸಹ ಮುಟ್ಕೋಬಹುದು. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ನಾಲೆಜ್ ಬಂದಿದೆ ಅಂತ ಅನ್ಕೋತೀನಿ ದಿಂಡ್ ಹಾಕೋದ್ರಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.